ಇಡೀ ರಾಜ್ಯನೇ ನವರಾತ್ರಿ ದಸರಾ ಸಂಭ್ರಮಾಚರಣೆಯಲ್ಲಿದೆ. ಅದೇ ರೀತಿಯಲ್ಲಿ ನಾಳೆ ಅದ್ಧೂರಿಯಾಗಿರ್ತಕ್ಕಂಥ ದಸರಾ ಮೆರವಣಿಗೆ ಮೈಸೂರಿನಲ್ಲಿ ಸಾಂಗವಾಗಲಿಕ್ಕಿದೆ. ಇದರ ನಡುವಿನಲ್ಲಿ ಮೈಸೂರಿನಲ್ಲಿ ಭಾರಿ ಅನಾಹುತ ಬಂದು ನಡೆಯುವ ಸಾಧ್ಯತೆಗಳಿತ್ತು. ಅರಮನೆ ಅಂಗಳದಲ್ಲಿ ಫಿರಂಗಿಗಳನ್ನು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಈ ಫಿರಂಗಿಗಳ ಶಬ್ದಕ್ಕೆ ಫಿರಂಗಿಗಳನ್ನು ಹೊತ್ತಿದ್ದಂಥ ಎತ್ತುಗಳು ದಿಕ್ಕಾಪಾಲಾಗಿ ಓಡಿಬಿಟ್ಟಿವೆ. ಫಿರಂಗಿ ಗಾಡಿ ಸಮೇತವಾಗಿ ದಿಕ್ಕಾಪಾಲಾಗಿ ಓಡಿದೆ. ಒಂದು ದೊಡ್ಡ ಎಡವಟ್ಟಾಗ್ತಾ ಇತ್ತೇನೋ, ಅದೆಲ್ಲವೂ ಕೂಡ ತಪ್ಪಿದೆ. ದೇವರ ದಯೆಯಿಂದ ಎತ್ತುಗಳ ಕಂಟ್ರೋಲ್ ಮಾಡಲಾಗದೆ ಪರದಾಟ ಪಟ್ಟಿದ್ದಾರೆ. ಆ ಬಳಿಕ ವರಾಹ ಗೇಟ್ ಬಳಿ ಒಳಗೆ ನುಗ್ಗಲು ಯತ್ನವನ್ನು ಕೂಡ ಈ ಎತ್ತುಗಳು ಮಾಡಿತು. ಪೂಜೆಗೆ ಎತ್ತು ಬಳಸಿ ಫಿರಂಗಿ ಎಳೆದು ತರಲಾಗಿತ್ತು. ಮೈಸೂರಿನ ಅರಮನೆಯಲ್ಲಿ ಈ ಭಾರಿ ಅನಾಹುತವೊಂದು ತಪ್ಪಿದೆ. ನೋಡಿ ಪಾಪ, ಪ್ರಾಣಿಗಳಲ್ವಾ, ಅವು ವಿಚಲಿತ ಆಗುವಂಥದ್ದು ಸಾಮಾನ್ಯನೇ. ಆ ಫಿರಂಗಿಗಳನ್ನು ಎತ್ಕೊಂಡು ಬಂದಂತಹ ಎತ್ತುಗಳು ವಿಚಲಿತಗೊಂಡು ಬಿಟ್ಟಿವೆ. ಏನು ಮಾಡಬೇಕು, ಎತ್ತ ಮಾಡಬೇಕು ಅಂತ ಏನು ಗೊತ್ತಾಗದೆ ದಿಕ್ಕಾಪಾಲಾಗಿ ಕಂಡಲ್ಲಿ ಓಡಿಬಿಟ್ಟಿದೆ. ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದರೂ ಕೂಡ ಕಂಟ್ರೋಲ್ ಮಾಡೋಕ್ಕೆ ಅಸಾಧ್ಯವಾಗಿತ್ತು. ಕಡೆಯಲ್ಲಿ ಏನಾಯಿತು ನೋಡಿ, ಈ ಗೇಟ್ ಬಳಿ ಬಂದು ಅವು ಸಿಕ್ಕಾಕೊಂಡ ಕಾರಣದಿಂದಾಗಿ ಅದನ್ನು ಅಲ್ಲೇ ಬಿಟ್ಟು ಆಮೇಲೆ ಅವ್ರನ್ನ ಎರಡು ಎತ್ತುಗಳನ್ನು ಬಿಡಿಸಿ ಕರ್ಕೊಂಡು ಹೋಗ್ಲಾಯ್ತು. ನಾವು ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಆ ಎತ್ತುಗಳನ್ನು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು. ಎತ್ತುಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎತ್ತಿನ ಬಂಡಿ ಓಡಿಸುವವರಿಗೆ ಗೊತ್ತಿರುತ್ತೆ. ಒಂದು ಸತಿ ಎತ್ತುಗಳು ಕಂಟ್ರೋಲ್ ತಪ್ತು ಅಂತ ಆದರೆ ಮತ್ತೆ ಅವು ಮಾತನ್ನೇ ಅವು ಕೇಳಲ್ಲ. ಯಜಮಾನ ಹೇಳೋದು ಬಿಡಿ, ಅವುಗಳ ತಲೆಯಲ್ಲಿ ಏನು ಬರುತ್ತೋ ಅದು ಕೇಳಲ್ಲ. ಓಡೋದು ಒಂದೇ ಅವ್ರ ಕೆಲಸ ಆಗಿರುತ್ತೆ. ಹಾಗೆ ದಿಕ್ಕಾಪಾಲಾಗಿ ಓಡಿದೆ. ಆದರೆ ಇಲ್ಲಿ ಭಯ ಏನು ಅಂತ ಕೇಳಿದ್ರೆ ಫಿರಂಗಿಯನ್ನು ಹೊತ್ಕೊಂಡೇ ಓಡಿಬಿಟ್ಟಿದೆ. ಫಿರಂಗಿಯನ್ನು ಎತ್ಕೊಂಡೇ ಈ ಎರಡು ಜೋಡ ಎತ್ತುಗಳು ದಿಕ್ಕಾಪಾಲಾಗಿ ಮೈಸೂರಿನಾದ್ಯಂತ ತಿರುಗಾಡಿರುವಂಥದ್ದು. ಒಂದು ಕಡೆಯಲ್ಲಿ ಆ ಸಾರಥಿ ಒದ್ದಾಡ್ತಿದ್ದ, ಮತ್ತೊಂದು ಕಡೆಯಲ್ಲಿ ಒಂದು 3-4 ಜನರು ಅದ್ರ ಹಿಂದೆ ಓಡಾಡ್ತಾ ಇದ್ರು, ಪೊಲೀಸರು ಹೋಗ್ತಾ ಇದ್ರು. ಏನು ಮಾಡಿದ್ರು ಅದನ್ನು ತಡೆಯೋಕ್ಕಾಗಿಲ್ಲ. ಕಡೆಯಲ್ಲಿ ಲಾಸ್ಟಲ್ಲಿ ಈ ವಾರಾಹಿ ಗೇಟ್ ಇದೆಯಲ್ಲ, ಆ ವಾರಾಹಿ ಗೇಟಲ್ಲಿ ಬಂದು ಸಿಕ್ಕಾಕೊಂಡು ಬಿಟ್ಟಿದೆ. ಹಾಗಾಗಿ ಅದನ್ನು ಬಿಡ್ಸೋಕ್ಕಾಯ್ತು ಅಷ್ಟೇ. ನೋಡಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಅದು ಹೆಂಗೆ ಓಡ್ತಾ ಇತ್ತು ಅಂತ ನಾವು ನಿಮಗೆ ವಿಜುವಲ್ಗಳನ್ನು ತೋರಿಸ್ತಾ ಇದ್ದೀವಿ. ಈ ರೀತಿಯಲ್ಲಿ ಅದು ಓಡುವಾಗ ಯಾರು ಏನು ಮಾಡೋಕ್ಕಾಗತ್ತೆ ಹೇಳಿ, ಅದು ಹೆಂಗೆ ತಡೆಯೋಕ್ಕಾಗತ್ತೆ? ಸೊ ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದ್ದೀವಿ, ದಿಕ್ಕಾಪಾಲಾಗಿ ಸಿಕ್ಕ ಕಡೆಯಲ್ಲೆಲ್ಲ ಓಡಾಡ್ತಾ ಇತ್ತು. ಪುಣಕ್ಕೆ ವರಾಹಿ ಗೇಟಲ್ಲಿ ಸಿಕ್ಕ ಬೀಳಲಿಲ್ಲ ಅಂತಿದ್ದಿದ್ರೆ ಇನ್ನೂ ಕೂಡ ಓಡ್ತಾ ಇರ್ತಿದ್ವೇನೋ. ಈ ಕಡೆ ಬಂದದ್ದು ಬರುತ್ತೆ, ಈ ಕಡೆ ಗೇಟ್ ಭಾಳ ವ್ಯಾಪಾರದ ಸರ್ ಸ್ವಲ್ಪ ಎಲ್ಲ ದೂರ ಸರ್